ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಎನಿಸಿಕೊಳ್ಳುವರು ಎಂದು ಹೇಳಿದ ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಇಬ್ರಿಯರಿಗೆ ಬರೆದ ಪತ್ರಿಕೆಯ ಅಧ್ಯಯನವನ್ನು ವೀಕ್ಷಿಸುತ್ತಿರುವ ನೀವು ಈ ಕಾರ್ಯಕ್ರಮಗಳ ಮೂಲಕ ಆತ್ಮಿಕ ಆಶೀರ್ವಾದಗಳನ್ನು, ಅಭಿವೃದ್ಧಿಯನ್ನು ಹೊಂದುತ್ತಿರುವಿರಿ ಎಂದು ನಾನು ನಂಬುತ್ತೇನೆ. ಕಳೆದ ಕಾರ್ಯಕ್ರಮದಲ್ಲಿ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ 6ನೇ ಅಧ್ಯಾಯದ 3ನೇ ವಚನದಿಂದ 6ನೇ ವಚನದವರೆಗೆ ಧ್ಯಾನ ಮಾಡಿಕೊಂಡು, ಯೇಸು ಕ್ರಿಸ್ತನು ಸಿದ್ಧಿಗೆ ಬಂದು ದೇವರಿಂದ ಮೆಲ್ಕಿಜೆದೇಕನ ತರಹದ ಮಹಾಯಾಜಕನೆನಿಸಿಕೊಂಡವನಾಗಿ ತನಗೆ ವಿಧೇಯರಾಗಿರುವವರೆಲ್ಲರಿಗೂ ನಿರಂತರವಾದ ರಕ್ಷಣೆಗೆ ಕಾರಣನಾದನು ಎಂಬುದನ್ನು ಧ್ಯಾನ ಮಾಡಿಕೊಂಡೆವು. ಅದರ ಜೊತೆಗೆ 3ನೇ ಅಪಾಯ ಸಂಕೇತವಾಗಿರುವ ಮಂದ ಕೇಳುವಿಕೆಯ ಆಪತ್ತಿನ ಕುರಿತು ತಿಳಿದುಕೊಂಡೆವು. ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ 6ನೇ ಅಧ್ಯಾಯದ 6ನೇ ವಚನದ ಧ್ಯಾನವನ್ನು ಮುಂದುವರಿಸಿ 20ನೇ ವಚನದವರೆಗೆ ಧ್ಯಾನ ಮಾಡಲಿದ್ದೇವೆ. ಈ ವಾಕ್ಯ ಭಾಗದಲ್ಲಿ ನಾವು 4ನೆಯ ಅಪಾಯ ಸಂಕೇತವಾಗಿರುವ ಭ್ರಷ್ಟರಾಗಿ ಹೋಗುವ ಆಪತ್ತಿನ ಕುರಿತು ಮುಂದುವರಿದು ತಿಳಿದುಕೊಳ್ಳಲಿದ್ದೇವೆ. ಆದುದರಿಂದ ಪ್ರಿಯರೇ, ಇಂದಿನ ಕಾರ್ಯಕ್ರಮವನ್ನು ಪ್ರಾರ್ಥನಾ ಪೂರ್ವಕವಾಗಿಯೂ ಪವಿತ್ರಾತ್ಮನ ಸಹಾಯದಿಂದಲೂ ಧ್ಯಾನ ಮಾಡೋಣ. ಕರ್ತನ ಕೃಪಾ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋಣ. ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಎಂಬುದಾಗಿ ಹೇಳಿದಂಥ ನಮ್ಮ ಒಡೆಯನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 6ನೇ ವಚನದಲ್ಲಿರುವ ಇನ್ನೂ ಕೆಲವು ಸಂಗತಿಗಳನ್ನು ನೋಡಿಕೊಂಡು ಮುಂದೆ 20ನೇ ವಚನದವರೆಗೆ ಧ್ಯಾನ ಮಾಡಿಕೊಳ್ಳೋಣ. ಹಾಗಾದರೆ ಬನ್ನಿರಿ ಪ್ರಿಯರೇ, ದೇವರಾತ್ಮನ ಸಹಾಯವನ್ನು ಆಶ್ರಯಿಸಿಕೊಂಡು ಇಂದಿನ ವಾಕ್ಯ ಧ್ಯಾನದಲ್ಲಿ ಮುಂದೆ ಸಾಗೋಣ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗದಲ್ಲಿ ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ ಎಂಬುದಾಗಿ ನೋಡುವಾಗ ಅದು ಸಾಕ್ಷಿಯನ್ನು ಕಳೆದುಕೊಂಡಂಥ ಜೀವಿತವಾಗಿರುವುದು. ನೋಡಿರಿ, ಆರಂಭದಲ್ಲಿಯೇ ಮಾನಸಾಂತರ ಪಡದೇ ಹೋದರೆ ಒಂದು ದಿವಸ ನಾವು ಇನ್ನೆಂದೂ ಮಾನಸಾಂತರ ಪಡಲಾರದ ಹಾಗೆ ನಮ್ಮ ಮನಸಾಕ್ಷಿಯು ಕಲ್ಲಾಗಿ ಹೋಗುತ್ತದೆ. ನೋಡಿರಿ ಪ್ರಿಯರೇ, ನಾವು ಹೊಸದಾಗಿ ಹುಟ್ಟಿದ ದೇವರ ಮಗುವಾಗಿದ್ದು ಸೈತಾನನ ಮಕ್ಕಳಂತೆ ಜೀವಿಸುವುದಾದರೆ ನಾವು ದೇವಕುಮಾರನನ್ನು ಶಿಲುಬೆಗೆ ಹಾಕುವವರಾಗಿರುತ್ತೇವೆ. ನಾವು ಯೇಸುಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡ ನಂತರ ಪಾಪದಲ್ಲಿ ಜೀವಿಸಿ ಏನನ್ನೂ ಮಾಡದೆ ಕೇವಲ ಆತ್ಮೀಕ ಹಸುಗೂಸಾಗಿದ್ದುಕೊಂಡು ಬರೀ ಕಟ್ಟಿಗೆ, ಹುಲ್ಲು ಆಪುಗಳ ದೊಡ್ಡ ಹುಡ್ಡಿಯನ್ನು ಸೇರಿಸಿಟ್ಟುಕೊಳ್ಳುವುದು ಬಹಳ ಗಂಭೀರವಾದಂಥ ಸಂಗತಿಯಾಗಿರುವುದು. ನೋಡಿರಿ, ಮಾನಸಾಂತರವೆಂದರೆ ಕೆಲವು ಕಣ್ಣೀರಿನ ಹನಿಗಳನ್ನು ಸುರಿಸುವುದಲ್ಲ, ಆದರೆ ಅದು ಯೇಸು ಕ್ರಿಸ್ತನ ಕಡೆಗೆ ಸಂಪೂರ್ಣವಾಗಿ ತಿರುಗಿಕೊಳ್ಳುವುದಾಗಿರುತ್ತದೆ. ಆದ್ದರಿಂದ ಪ್ರಿಯರೇ, ನಾವು ನಮ್ಮ ಕ್ರಿಸ್ತೀಯ ಜೀವಿತದಲ್ಲಿ ಬಹಳ ಜಾಗರೂಕರಾಗಿ ಜೀವಿಸಬೇಕು ಮತ್ತು ನಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲಗಳಿಂದ ತೋರಿಸಬೇಕು. ಅದುವೇ ಮಾನಸಾಂತರದ ರುಜುವಾತಾಗಿದೆ. ನಾವು ಹೆಚ್ಚು ಫಲ ಕೊಡಬೇಕೆನ್ನುವುದೇ ಆತನ ಉದ್ದೇಶ ಹಾಗೂ ಬಯಕೆಯಾಗಿದೆ. ಯಾಕೆಂದರೆ ನಾವು ಬಹಳ ಫಲ ಕೊಡುವುದರಿಂದಲೇ ತಂದೆಯಾದ ದೇವರಿಗೆ ಮಹಿಮೆಯುಂಟಾಗುವುದು. ಆದ್ದರಿಂದಲೇ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಪರಿಪೂರ್ಣ ವಿಮೋಚನೆಯನ್ನು ನೀಡಲು ಮತ್ತು ನಾವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟು ಆತನಿಗಾಗಿ ಜೀವಿಸಲು ನಾವು ಶಕ್ತರಾಗುವಂತೆ ಮಾಡಲು ಬಂದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿರಿ ಪ್ರಿಯರೇ, ಈಗ ನಾವು ನಮ್ಮ ಧ್ಯಾನವನ್ನು ಮುಂದುವರಿಸಿ 7ನೇ ವಚನವನ್ನು ಓದಿಕೊಳ್ಳೋಣ. ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 7ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಭೂಮಿಯು ತನ್ನ ಮೇಲೆ ಅನೇಕಾವರ್ತಿ ಸುರಿಯುವ ಮಳೆಯನ್ನು ಹೀರಿಕೊಂಡು ಅದು ಯಾರ ನಿಮಿತ್ತ ವ್ಯವಸಾಯ ಮಾಡಲ್ಪಡುತ್ತದೋ ಅವರಿಗೆ ಅನುಕೂಲವಾದ ಬೆಳೆಯನ್ನು ಕೊಟ್ಟರೆ ದೇವರ ಆಶೀರ್ವಾದವನ್ನು ಹೊಂದುತ್ತದೆ ಎಂಬುದಾಗಿ. ನೋಡಿರಿ, ಭೂಮಿಯ ಬೆಳೆಯು ಮನುಷ್ಯನಿಗೆ ಆಶೀರ್ವಾದವಾಗಿದೆ. ಮುಂದೆ ನಾವು 8ನೇ ವಚನದಲ್ಲಿ, ಆದರೆ ಅದು ಮುಳ್ಳು ಗಿಡಗಳನ್ನು ಕಳೆಗಳನ್ನು ಬೆಳೆಸಿದರೆ ಅಯೋಗ್ಯವೆನಿಸಿಕೊಂಡು ಶಾಪಕ್ಕೆ ಗುರಿಯಾಗುತ್ತದೆ, ಅದರ ಅಂತ್ಯವು ಸುಡಲ್ಪಡುವುದೇ ಎಂಬುದಾಗಿ ನೋಡುತ್ತೇವೆ. ಅಯೋಗ್ಯವೆನಿಸಿಕೊಂಡು ಎಂಬುದು
ಅಡೋಕಿಮೋಸ್ ಎಂಬ ಗ್ರೀಕ್ ಪದವಾಗಿರುವುದು ಮತ್ತು ಇದೇ ಪದವನ್ನು ಅಪೋಸ್ತಲನಾದ ಪೌಲನು ಕೊರಿಂಥದ ವಿಶ್ವಾಸಿಗಳಿಗೆ ಬರೆಯುವಾಗ ಉಪಯೋಗಿಸಿರುವನು. ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 9ನೇ ಅಧ್ಯಾಯ 27ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ, ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ ಎಂಬುದಾಗಿ. ಪ್ರಿಯರೇ, ಇಲ್ಲಿ ಉಪಯೋಗಿಸಲ್ಪಟ್ಟಿರುವ ಇದೇ ಪದವು ಸಮ್ಮತಿಸಲ್ಪಟ್ಟಿರುವುದಿಲ್ಲ ಎಂಬ ಅರ್ಥವನ್ನೂ ಸಹ ಕೊಡುತ್ತದೆ. ವಾಸ್ತವಿಕವಾಗಿ ಪೌಲನು ಹೇಳುತ್ತಿರುವುದೇನೆಂದರೆ, ನಾನು ದೇವರ ಸನ್ನಿಧಿಗೆ ಬರುವಾಗ ಅಸಮ್ಮತಿಸಲ್ಪಟ್ಟವನಂತೆ ಕಂಡುಬರಬಾರದು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನನಗೆ ನಿನ್ನ ಜೀವಿತವು ಒಂದು ಸಾಕ್ಷಿಯಾಗಿರಬೇಕಾಗಿತ್ತು, ಆದರೆ ಅದು ಹಾಗಿರಲಿಲ್ಲ, ನೀನು ವಿಫಲನಾಗಿರುವಿ ಎಂಬುದಾಗಿ ಹೇಳುವುದು ಬೇಡ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ನಮ್ಮ ಕರ್ತನಿಗೋಸ್ಕರ ಜೀವಿಸದೇ ಹೋಗುವುದಾದರೆ ನಾವು ಸಹ ಅದೇ ಮಾತನ್ನು ಕೇಳಿಸಿಕೊಳ್ಳಲಿರುವೆವು. ಆದ್ದರಿಂದ ಪ್ರಿಯರೇ, ಆತನ ಮಕ್ಕಳಾದ ನಾವು ಈ ಕ್ರಿಸ್ತಿಯ ಜೀವಿತದಲ್ಲಿ ಎಚ್ಚರವಾಗಿದ್ದು ಸ್ವಸ್ಥಚಿತ್ತರಾಗಿದ್ದು ಬಹಳ ಜಾಗರೂಕತೆಯಿಂದ ಆತನಿಗೋಸ್ಕರ ಸಾಕ್ಷಿಗಳಾಗಿ ಜೀವಿಸೋಣ. ಈಗ ನಾವು ಈ ಅಧ್ಯಾಯದ ಕೀಲಿ ಕೈಯನ್ನು ನೋಡಿಕೊಳ್ಳೋಣ. ಅದು 9ನೇ ವಚನವಾಗಿರುತ್ತದೆ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆದರೆ ಪ್ರಿಯರೇ, ಈ ರೀತಿಯಾಗಿ ಮಾತಾಡಿದರೂ ನೀವು ಇದಕ್ಕಿಂತ ಉತ್ತಮವಾಗಿಯೂ ರಕ್ಷಣಕರವಾಗಿಯೂ ಇರುವ ಸ್ಥಿತಿಯಲ್ಲಿ ಇದ್ದೀರೆಂದು ದೃಢವಾಗಿ ನಂಬಿದ್ದೇನೆ ಎಂಬುದಾಗಿ. ಅಂದರೆ ಇಲ್ಲಿ ಗ್ರಂಥಕರ್ತನು ಇಬ್ರಿಯ ವಿಶ್ವಾಸಿಗಳಿಗೆ, ನೀವು ಕ್ರಿಸ್ತನಲ್ಲಿ ಬರೀ ಹಸುಗೂಸುಗಳಾಗಿರದೆ ನೀವು ಬೆಳೆದು ಬಂದು ದೇವರಿಗೋಸ್ಕರ ಜೀವಿಸಲಿರುವಿರಿ ಎಂಬುದು ನನಗೆ ದೃಢವಾಗಿದೆ ಎಂಬುದಾಗಿ ಹೇಳುತ್ತಿರುವನು. ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನವನ್ನು ಓದಿಕೊಳ್ಳೋಣ. ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಈ ವಚನವನ್ನು ಗಮನಿಸಿರಿ. ನೀವು ದೇವಜನರಿಗೆ ಉಪಚಾರ ಮಾಡಿದಿರಿ, ಇನ್ನೂ ಮಾಡುತ್ತಾ ಇದ್ದೀರಿ. ಈ ಕೆಲಸವನ್ನು ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿಯನ್ನು ಆತನು ಮರೆಯುವುದಕ್ಕೆ ಅನ್ಯಾಯಸ್ಥನಲ್ಲ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರೀತಿಯ ದೇವಜನರೇ, ಪ್ರೀತಿಯಿಂದ ಕೂಡಿದ ಕೆಲಸ ಹಾಗೂ ಪ್ರಯಾಸವು ನಮ್ಮನ್ನು ರಕ್ಷಿಸಲಾರವು. ಆದರೆ ನಾವು ರಕ್ಷಿಸಲ್ಪಟ್ಟಿರುವವರಾದರೆ ಅವು ನಮ್ಮ ಬಹುಮಾನಕ್ಕೆ ಕಾರಣವಾಗುವವು. ಇಲ್ಲಿಯೇ ನಮ್ಮ ಸತ್ಕಾರ್ಯಗಳು ಲೆಕ್ಕಕ್ಕೆ ಬರುವವು. ಅವು ನಮ್ಮ ರಕ್ಷಣೆಯ ವಿಷಯದಲ್ಲಿ ಯಾವ ಪಾತ್ರವನ್ನು ವಹಿಸದೇ ಇರುವಾಗಲೂ ಅವು ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಬಹು ಪ್ರಾಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ. ಮುಂದೆ ನಾವು 11ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ನೀವು ಉಪಚಾರ ಮಾಡುವುದರಲ್ಲಿ ಯಾವ ಆಸಕ್ತಿಯನ್ನು ತೋರಿಸಿದ್ದೀರೋ ನಿಮ್ಮ ನಿರೀಕ್ಷೆ ದೃಢ ಮಾಡಿಕೊಂಡು ಕಡೇ ತನಕ ಹಿಡಿಯುವುದರಲ್ಲಿಯೂ ನಿಮ್ಮಲ್ಲಿ ಪ್ರತಿಯೊಬ್ಬರೂ ಅದೇ ಆಸಕ್ತಿಯನ್ನು ತೋರಿಸಬೇಕೆಂದು ಅಪೇಕ್ಷಿಸುತ್ತೇವೆ ಎಂಬುದಾಗಿ. ಪ್ರಿಯರೇ, ಇಲ್ಲಿ ಗ್ರಂಥಕರ್ತನು ಹೇಳುತ್ತಿರುವುದೇನೆಂದರೆ, ಕೊನೆಯವರೆಗೂ ನಿರೀಕ್ಷೆಯ ಪೂರ್ತಿಯಾದ ಆಶ್ವಾಸನೆಯ ಅಗತ್ಯತೆ ನಮಗೆ ಇದೆ ಎಂಬುದಾಗಿ. ಬನ್ನಿರಿ, ನಾವು ಮುಂದುವರಿದು 12ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನೀವು ಮಂದಮತಿಗಳಾಗಿರದೆ ಯಾರು ವಾಗ್ದಾನಗಳನ್ನು ನಂಬಿ ಅವುಗಳ ಫಲಕ್ಕೋಸ್ಕರ ಬಹು ದಿವಸಗಳವರೆಗೆ ಕಾದಿದ್ದು ಆ ಫಲವನ್ನು ಹೊಂದುತ್ತಾರೋ ಅವರನ್ನು ಅನುಸರಿಸುವವರಾಗಬೇಕೆಂದು ಕೋರುತ್ತೇನೆ ಎಂಬುದಾಗಿ. ನೋಡಿರಿ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ನಾವು ದೇವರಿಗೆ ನಂಬಿಗಸ್ತರಾಗಿರುವುದಾದರೆ ಆತನು ನಮಗೆ ಅನೇಕ ವಾಗ್ದಾನಗಳನ್ನು ಮಾಡಿರುತ್ತಾನೆ ಎಂಬುದಾಗಿ. ಹೌದು ಪ್ರಿಯರೇ, ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ನಾವು ನಮ್ಮ ಜೀವಿತದಲ್ಲಿ ಆತನಿಗೆ ನಂಬಿಗಸ್ತರಾಗಿ ಜೀವಿಸುವುದಾದರೆ ಆತನು ತನ್ನ ಚಿತ್ತಕ್ಕನುಸಾರವಾಗಿ ತನ್ನ ಎಲ್ಲ ವಾಗ್ದಾನಗಳನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸುತ್ತಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ವಾಕ್ಯ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 13 ಹಾಗೂ 14ನೇ ವಚನಗಳನ್ನು ಓದಿಕೊಳ್ಳೋಣ. ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ನನ್ನೊಂದಿಗೆ ಈ ವಚನಗಳನ್ನು ಗಮನಿಸಿರಿ. ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದಾಗ ತನಗಿಂತ ಹೆಚ್ಚಿನವನ ಆಣೆ ಇಡುವುದಕ್ಕಾಗದೇ ಇದ್ದದರಿಂದ ತನ್ನಾಣೆ ಇಟ್ಟು, ನಿಜವಾಗಿ ನಿನ್ನನ್ನು ಆಶೀರ್ವದಿಸುವೆನು, ನಿನ್ನನ್ನು ಹೆಚ್ಚಿಸುವೆನು ಎಂದು ಹೇಳಿದನಷ್ಟೇ ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ಒಬ್ಬರು ಒಂದು ಆಣೆಯನ್ನು ಇಡಬೇಕಾದರೆ ಅವರು ತಮಗಿಂತಲೂ ಹೆಚ್ಚಿನವರ ಮೇಲೆ ಆಣೆ ಇಡುತ್ತಾರೆ ಎಂಬುದನ್ನು ನಾವು ತಿಳಿದಿರುತ್ತೇವೆ.
ನೋಡಿರಿ, ದೇವರಿಗೆ ತನಗಿಂತಲೂ ಹೆಚ್ಚಿನವರು ಯಾರು ಮತ್ತು ಯಾವುದೂ ಇಲ್ಲದೇ ಇರುವುದರಿಂದ ಆತನು ತನ್ನ ಮೇಲೆ ಆಣೆ ಇಟ್ಟುಕೊಂಡನು. ಮತ್ತು ದೇವರು ಅಬ್ರಹಾಮನಿಗೆ ಮಾಡಿದ ವಾಗ್ದಾನಗಳನ್ನು ನಾವು ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯ 15-18 ವಚನಗಳಲ್ಲಿಯೂ ಮತ್ತು ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 19ನೇ ವಚನದಲ್ಲಿಯೂ ನೋಡುತ್ತೇವೆ. ನಮ್ಮ ವಾಕ್ಯ ಧ್ಯಾನದಲ್ಲಿ ಮುಂದುವರೆದು 15ನೇ ವಚನವನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆ ವಾಗ್ದಾನದ ಫಲಕ್ಕೋಸ್ಕರ ಅಬ್ರಹಾಮನು ಬಹುದಿವಸ ಕಾದುಕೊಂಡಿದ್ದು ಆ ಫಲವನ್ನು ದೇವರು ಹೇಳಿದ ಹಾಗೆಯೇ ಹೊಂದಿದನು ಎಂಬುದಾಗಿ. ಇಲ್ಲಿ ಒಂದು ಅದ್ಭುತಕರವಾದಂಥ ವಿಷಯವನ್ನು ನಾವು ನೋಡುತ್ತೇವೆ. ಅದೇನೆಂದರೆ, ಅಬ್ರಹಾಮನು ಬಹುದಿವಸ ಬಹು ತಾಳ್ಮೆಯಿಂದ ಕಾದುಕೊಂಡಿದ್ದನು ಮತ್ತು ದೇವರನ್ನು ವಿಶ್ವಾಸಿಸುವುದರಿಂದ ಒಂದು ಹೊಸ ದೃಢನಂಬಿಕೆಯು ಅವನಲ್ಲಿ ಬಂದಿತು ಎಂಬುದಾಗಿ. ನೋಡಿರಿ, ನಾವು ದೇವರಲ್ಲಿ ಭರವಸೆಯನ್ನಿಡುವಾಗ ಆತನೊಂದಿಗೆ ನಡೆಯುವವರಾಗಿರುತ್ತೇವೆ ಹಾಗೂ ಆತನ ವಾಕ್ಯದ ಅಧ್ಯಯನದ ಮೂಲಕ ನಾವು ಆತನ ಕೃಪೆಯಲ್ಲಿಯೂ ಆತನ ಜ್ಞಾನದಲ್ಲಿಯೂ ಬೆಳೆಯುತ್ತೇವೆ. ಇದು ನಮ್ಮನ್ನು ವಿರೋಧಿಸಲಾಗದ ಭರವಸೆಯ ಸ್ಥಳಕ್ಕೆ ಕರೆದುಕೊಂಡು ಬರುತ್ತದೆ. ದೇವರಿಗೆ ಮಹಿಮೆಯುಂಟಾಗಲಿ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 16ನೇ ವಚನವನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಮನುಷ್ಯರು ತಮಗಿಂತ ಹೆಚ್ಚಿನವನ ಆಣೆ ಇಡುತ್ತಾರಷ್ಟೆ. ಮಾತಿಗೆ ಆಣೆಯಿಟ್ಟು ಸ್ಥಿರಪಡಿಸಿದ ಮೇಲೆ ಅವರೊಳಗೆ ವಿವಾದವೇನೂ ಇರುವುದಿಲ್ಲ ಎಂಬುದಾಗಿ. ಪ್ರಿಯರೇ, ಮನುಷ್ಯರು ತಮ್ಮ ಹೇಳಿಕೆಯನ್ನು ಒಂದು ಆಣೆಯೊಂದಿಗೆ ದೃಢೀಕರಿಸಿದರೆ ಅದು ಪ್ರತಿಯೊಂದು ವ್ಯಾಜ್ಯದ ಅಂತ್ಯವಾಗಿರುತ್ತದೆ. ಮುಂದೆ ನಾವು 17ನೇ ವಚನವನ್ನು ಓದುವಾಗ, ಹಾಗೆಯೇ ದೇವರು ತನ್ನ ಸಂಕಲ್ಪವು ನಿಶ್ಚಲವಾದದ್ದೆಂದು ವಾಗ್ದಾನದ ಫಲಕ್ಕೆ ಬಾಧ್ಯರಾಗುವವರಿಗೆ ಬಹು ಸ್ಪಷ್ಟವಾಗಿ ತೋರಿಸಬೇಕೆಂದು ಆಣೆ ಇಟ್ಟು ತನ್ನ ಮಾತನ್ನು ಸ್ಥಿರಪಡಿಸಿದನೋ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನೋಡಿರಿ, ದೇವರು ಈ ರೀತಿಯಾಗಿ, ಅಂದರೆ ಆಣೆ ಇಡಬೇಕಾದ ಯಾವ ಅವಶ್ಯಕತೆ ಇರುವುದಿಲ್ಲ. ಆದರೆ ಆತನು ಹಾಗೆ ಮಾಡಿರುವನು ಎಂಬುದಾಗಿ ಹೇಳುವುದಾದರೆ ತಾನು ಮಾಡಬೇಕಾದ ಕಾರ್ಯವು ಅಷ್ಟು ಪ್ರಾಮುಖ್ಯವಾದದ್ದು ಎಂಬುದನ್ನು ತೋರಿಸುವುದಕ್ಕಾಗಿಯೇ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 18ನೇ ವಚನವನ್ನು ಓದಿಕೊಳ್ಳೋಣ. ಆಶ್ರಯವನ್ನು ಹೊಂದಬೇಕೆಂದು ಓಡಿಬಂದು ನಮ್ಮ ಮುಂದೆ ಇಟ್ಟಿರುವ ನಿರೀಕ್ಷೆಯನ್ನು ಹಿಡಿದುಕೊಂಡವರಾದ ನಮಗೆ 2 ನಿಶ್ಚಲವಾದ ಆಧಾರಗಳು ಇರುವ ಕಾರಣ ಬಲವಾದ ಧೈರ್ಯ ಉಂಟಾಯಿತು ಎಂಬುದಾಗಿ. 2 ನಿಶ್ಚಲವಾದ ಆಧಾರಗಳು ಎಂಬುದಾಗಿ ನೋಡುವಾಗ ಅವು ಯಾವ ಆಧಾರಗಳಾಗಿರುವವು? ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 4 ಮತ್ತು 5ನೇ ವಚನಗಳನ್ನು ಓದುವುದಾದರೆ ಅಲ್ಲಿ ದೇವರು ಅಬ್ರಾಮನ ಸಂತತಿಯು ಆಕಾಶದ ನಕ್ಷತ್ರಗಳಂತೆ ಎಣಿಸಲಾಗದಷ್ಟು ಇರುವವು ಎಂಬುದಾಗಿ ವಾಗ್ದಾನ ಮಾಡಿರುವುದನ್ನು ನಾವು ನೋಡುತ್ತೇವೆ. ಹಾಗೂ ಅದೇ ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯ 16-18 ವಚನಗಳಲ್ಲಿ ದೇವರು ತಾನು ಮಾಡಿದ ವಾಗ್ದಾನವನ್ನು ಆಣೆ ಇಡುವುದರ ಮೂಲಕ ದೃಢಪಡಿಸಿರುವುದನ್ನು ನೋಡುತ್ತೇವೆ. ನೋಡಿರಿ, ದೇವರು ತನ್ನ ಬದಲಿಸಲಾಗದ ವಾಗ್ದಾನದ ಮಾತನ್ನು 2ನೆಯ ಬದಲಿಸಲಾಗದ ಸಂಗತಿಯಾಗಿರುವ ಆಣೆಯಿಂದ ದೃಢೀಕರಿಸಿದನು. ಈ 2 ನಿಶ್ಚಲವಾದ ಆಧಾರಗಳು ಅಬ್ರಹಾಮನಿಗೆ ಉತ್ತೇಜನವನ್ನು, ಭರವಸೆಯನ್ನು ಕೊಟ್ಟವು. ಹಾಗಾದರೆ ಪ್ರಿಯರೇ, ನಮ್ಮ ಇಂದಿನ ದಿನಕ್ಕೆ ನಮಗೆ ಇರುವ ಈ 2 ನಿಶ್ಚಲವಾದ ಆಧಾರಗಳು ಯಾವುವು? ನೋಡಿರಿ, ಅಬ್ರಹಾಮನಿಗೆ ದೇವರು ಮಾಡಿರುವ ವಾಗ್ದಾನವು ನಮ್ಮ ಉತ್ತೇಜನಕ್ಕಾಗಿ ಇರುವುದು ಮಾತ್ರವಲ್ಲ, ಅದಕ್ಕಿಂತಲೂ ಶ್ರೇಷ್ಠವಾದ ದೇವರ ಪ್ರೀತಿಯ ಪ್ರಕಟಣೆಯನ್ನು ನಾವು ಹೊಂದಿರುತ್ತೇವೆ. ಅದು ಯಾವುದೆಂದರೆ ಆತನ ಮಗನ ವರವೇ. ಆ 2 ನಿಶ್ಚಲವಾದ ಆಧಾರಗಳು ಯಾವುವೆಂದರೆ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ಮೊದಲನೆಯದಾಗಿ ಯೇಸು ಕ್ರಿಸ್ತನ ಮರಣ ಹಾಗೂ ಪುನರುತ್ಥಾನ, ಮತ್ತು 2ನೇದಾಗಿ ಆತನ ದಿವಾರೋಹಣ ಹಾಗೂ ನಮಗಾಗಿ ಆತನು ಮಾಡುವ ವಿಜ್ಞಾಪನೆ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯ ಭಾಗದಲ್ಲಿ ಮುಂದುವರೆದು ನಾವು ಆಶ್ರಯವನ್ನು ಹೊಂದಬೇಕೆಂದು ಓಡಿಬಂದು ನಮ್ಮ ಮುಂದೆ ಇಟ್ಟಿರುವ ನಿರೀಕ್ಷೆಯನ್ನು ಹಿಡಿದುಕೊಂಡವರಾದ ನಮಗೆ ಎಂಬುದಾಗಿ ನೋಡುವಾಗ, ಈ ವಾಕ್ಯ ಭಾಗವು ಹಳೆ ಒಡಂಬಡಿಕೆಯಲ್ಲಿ ಅರಣ್ಯಕಾಂಡ ಪುಸ್ತಕ 35ನೇ ಅಧ್ಯಾಯ, ಧರ್ಮೋಪದೇಶ ಕಾಂಡ ಪುಸ್ತಕ 19ನೇ ಅಧ್ಯಾಯ ಹಾಗೂ ಯೆಹೋಶುವನ ಪುಸ್ತಕ 20 ಹಾಗೂ 21ನೇ ಅಧ್ಯಾಯಗಳಲ್ಲಿ ದೇವರು ಇಸ್ರಾಯೇಲರಿಗೆ
ಒದಗಿಸಿದ ಆಶ್ರಯ ನಗರಗಳನ್ನು ನಮ್ಮ ಜ್ಞಾಪಕಕ್ಕೆ ತರುತ್ತದಲ್ಲವೇ? ಹೌದು, ಯೇಸು ಕ್ರಿಸ್ತನು ಪಾಪಿಗಳಿಗೆ ಆಶ್ರಯವಾಗಿರುವನು ಎಂದು ಆ ನಗರಗಳು ಸೂಚಿಸುತ್ತವೆ. ನೋಡಿರಿ, ಒಬ್ಬನು ಆಕಸ್ಮಿಕವಾಗಿ ಯಾರನ್ನಾದರೂ ಕೊಂದು ಹಾಕಿದರೆ ಅವನು ಈ ಆಶ್ರಯ ನಗರಕ್ಕೆ ಓಡಿಹೋಗಿ ಅಲ್ಲಿ ಸಭೆಯವರಿಂದ ತೀರ್ಪು ಹೊಂದುವುದಕ್ಕಿಂತ ಮೊದಲೇ ಹತವಾದವನ ಸಮೀಪ ಬಂಧುವಿನಿಂದ ಸಾಯದಂತೆ ಸಂರಕ್ಷಿಸಲ್ಪಟ್ಟವನಾಗಿ ಇರುತ್ತಿದ್ದನು. ಕೊಂದು ಹಾಕಿದವನು ಉದ್ದೇಶಪೂರ್ವಕವಾಗಿ ಹಾಗೆ ಮಾಡಿರುವನು ಎಂದು ತೀರ್ಪಾಗಿದ್ದರೆ ಅವನು ಆ ನಗರದೊಳಗೆ ಮಹಾಯಾಜಕನು ತೀರಿ ಹೋಗುವವರೆಗೂ ಇರಬೇಕಾಗಿತ್ತು. ಪ್ರಿಯರೇ, ಇದು ಎಂಥ ಸುಂದರವಾದಂಥ ಚಿತ್ರಣವಾಗಿದೆಯಲ್ಲವೇ? ಯೇಸು ಕ್ರಿಸ್ತನೇ ನಮ್ಮ ಆಶ್ರಯವಾಗಿದ್ದಾನೆ. ಪಾಪಿಗಳಾದ ನಾವು ದ್ರೋಹಿಗಳೆಂದು ತೀರ್ಪು ಹೊಂದಿದಾಗ್ಯೂ ನಮ್ಮ ದಂಡನೆಯನ್ನು ತನ್ನ ಮೇಲೆ ಹೊತ್ತುಕೊಂಡು ನಮ್ಮ ಸ್ಥಳದಲ್ಲಿ ಆತನು ನಮಗೋಸ್ಕರ ಶಿಲುಬೆಯಲ್ಲಿ ಮರಣವನ್ನು ಹೊಂದಿದನು. ಈಗ ಪಾಪದ ದಂಡನೆಯಿಂದ ಬಿಡುಗಡೆಯಾಗಿರುವ ನಾವು ಪುನರುತ್ಥಾನನಾದ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನನ್ನು ನಮ್ಮ ಮಹಾಯಾಜಕನನ್ನಾಗಿ ಹೊಂದಿರುವೆವು ಮತ್ತು ಆತನ ಬಳಿಗೆ ಹೋಗಿ ಆತನನ್ನು ಆರಾಧಿಸಲು ನಾವು ಸ್ವತಂತ್ರರಾಗಿರುವೆವು. ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 10ನೇ ಅಧ್ಯಾಯ 11ನೇ ವಚನದಲ್ಲಿ ಹೀಗೆ ಬರೆಯುತ್ತಾನೆ: ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಯುಗಾಂತ್ಯಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರೆದವೆ ಎಂಬುದಾಗಿ. ಪ್ರಿಯರೇ, ನಿದರ್ಶನ ರೂಪ ಎಂಬುದಾಗಿ ನೋಡುವಾಗ ಮೆಲ್ಕಿಜೆದೇಕನು ಕ್ರಿಸ್ತನನ್ನು ಸೂಚಿಸುವ ನಿದರ್ಶನವಾಗಿದ್ದಾನೆ. ನೋಡಿರಿ, ಅನೇಕ ಸಂಗತಿಗಳು ಸಂಭವಿಸಿದ್ದರೂ ದೇವರು ಅವೆಲ್ಲವುಗಳನ್ನು ದಾಖಲೆಗೆ ಒಳಪಡಿಸದೆ ನಾವು ಆತನ ಕುರಿತಾದ ತಿಳುವಳಿಕೆಯಲ್ಲಿಯೂ ಮತ್ತು ಆತನೊಂದಿಗಿನ ಸಂಬಂಧದಲ್ಲಿ ಬೆಳೆಯಲು ನಮಗೆ ಸಹಾಯಕವಾಗುವಂಥವುಗಳನ್ನು ಮಾತ್ರ ದಾಖಲಿಸಲು ಆಯ್ಕೆ ಮಾಡಿಕೊಂಡನು. ಬನ್ನಿರಿ ಪ್ರಿಯರೇ, ಈಗ ಕೊನೆಯದಾಗಿ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 19 ಹಾಗೂ 20ನೇ ವಚನಗಳನ್ನು ಓದಿಕೊಳ್ಳೋಣ. ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ನನ್ನೊಂದಿಗೆ ಈ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಈ ಆಧಾರಗಳನ್ನು ಕೊಟ್ಟದ್ದರಲ್ಲಿ ದೇವರು ಸುಳ್ಳಾಡಿರಲಾರನು. ಆ ನಿರೀಕ್ಷೆಯು ನಮ್ಮ ಪ್ರಾಣಕ್ಕೆ ಲಂಗರದ ಹಾಗಿದ್ದು ಭರವಸಕ್ಕೆ ಯೋಗ್ಯವಾದದ್ದು, ಸ್ಥಿರವಾದದ್ದು ಆಗಿದೆ. ಅದು ತೆರೆಯೊಳಗಣ ದೇವ ಸಾನ್ನಿಧ್ಯವನ್ನು ಪ್ರವೇಶಿಸುವಂಥದ್ದು. ಏಸು ಸದಾಕಾಲವು ಮೆಲ್ಕಿಜೆದೇಕನ ತರಹದ ಮಹಾಯಾಜಕನಾಗಿದ್ದು ನಮಗೋಸ್ಕರ ಮುಂದಾಗಿ ಹೋಗಿ ಆ ಸಾನ್ನಿಧ್ಯವನ್ನು ಪ್ರವೇಶಿಸಿದ್ದಾನೆ ಎಂಬುದಾಗಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪರಲೋಕಕ್ಕೆ ಏರಿ ಹೋದ ಮೇಲೆ ಆತನು ಮಹಾಯಾಜಕನ ಸ್ಥಾನವನ್ನು ಸ್ವೀಕರಿಸಿಕೊಂಡನು. ತೆರೆಯೊಳಗಣ ದೇವ ಸಾನ್ನಿಧ್ಯವನ್ನು ಪ್ರವೇಶಿಸುವಂಥದ್ದು ಎಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನು ಮಹಾಯಾಜಕನಾಗಿ ಪರಲೋಕದಲ್ಲಿನ ದೇವಾಲಯವನ್ನು ಪ್ರವೇಶಿಸಿದನು ಎಂಬುದನ್ನು ತಿಳಿದುಕೊಳ್ಳುತ್ತೇವೆ. ಹೌದು, ಆತನು ತೆರೆಯೊಳಗಣ ಅತಿ ಪವಿತ್ರ ಸ್ಥಾನವನ್ನು ಪ್ರವೇಶಿಸಿ ದೇವ ಸಾನ್ನಿಧ್ಯಕ್ಕೆ ಹೋಗಿ ತನ್ನ ರಕ್ತವನ್ನು ಅರ್ಪಿಸಿ ತಂದೆಯಾದ ದೇವರ ಬಲಗಡೆಯಲ್ಲಿ ಆಸೀನನಾದನು. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನಿಗೂ ಆರೋನನಿಗೂ ಇರುವ ವ್ಯತ್ಯಾಸವೇನೆಂದರೆ, ಆರೋನನು ಎಂದಿಗೂ ಕೂತುಕೊಳ್ಳಲಿಲ್ಲ. ನೋಡಿರಿ, ದೇವದರ್ಶನದ ಗುಡಾರದಲ್ಲಿ ಯಾವ ಆಸನಗಳೂ ಇರಲಿಲ್ಲ. ಆದರೆ ದೇವರ ಸಿಂಹಾಸನವನ್ನು ಸೂಚಿಸುವ ಕೃಪಾಸನವೂ ಅಲ್ಲಿತ್ತು. ಆರೋನನು ಅವಸರವಾಗಿ ಒಳಗೆ ಹೋಗಿ ಹೊರಗೆ ಬರುತ್ತಿದ್ದನು. ಆದರೆ ನಮ್ಮೆಲ್ಲರ ಶ್ರೇಷ್ಠ ಮಹಾಯಾಜಕನಾದ ಯೇಸು ಕ್ರಿಸ್ತನು ಒಳಗೆ ಹೋಗಿ ಅಲ್ಲಿ ಆಸೀನನಾದನು. ಅಂದರೆ ಆತನು ವಿಮೋಚನೆಯ ಕಾರ್ಯವನ್ನು ಸಂಪೂರ್ಣವಾಗಿ ಮುಗಿಸಿದನು ಎಂಬುದು ಇದರ ಅರ್ಥವಾಗಿದೆ. ದೇವರಿಗೆ ಮಹಿಮೆಯುಂಟಾಗಲಿ. ಇಲ್ಲಿಯವರೆಗೆ ದೇವರ ವಾಕ್ಯದ ಸಂದೇಶವನ್ನು ಗಮನವಿಟ್ಟು ಬಹು ಆಸಕ್ತಿಯಿಂದ ಆಲಿಸಿದಂಥ ಪ್ರಿಯ ದೇವಜನರೇ, ದೇವರು ತನ್ನ ಪರಿಶುದ್ಧ ವಾಕ್ಯಗಳ ಮೂಲಕ ನಮ್ಮೆಲ್ಲರೊಂದಿಗೆ ಮಾತನಾಡಿದ್ದಾನೆಂದು ನಾನು ನಂಬುತ್ತೇನೆ. ಹಾಗಾದರೆ ಆಲಿಸಿದಂಥ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ನಾವು ಸ್ವಲ್ಪ ಪರೀಕ್ಷಿಸಿಕೊಳ್ಳೋಣ. ಪ್ರಿಯರೇ, ದೇವರ ಚಿತ್ತ ಹಾಗೂ ಆತನ ಉದ್ದೇಶವೇನೆಂದರೆ ಎಲ್ಲರೂ ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂದು ಮತ್ತು ನಮ್ಮ ಜೀವಿತವು ಅದು ಫಲ ಕೊಡುವ ಜೀವಿತವಾಗಿರಬೇಕೆಂದು. ಆದ್ದರಿಂದಲೇ ನಾವು ನಿತ್ಯ ಜೀವವನ್ನು ಹೊಂದಿಕೊಳ್ಳುವಂತೆ ದೇವರು ತನ್ನ ಒಬ್ಬನೇ ಮಗನನ್ನು ನಮ್ಮ ರಕ್ಷಣಾರ್ಥವಾಗಿ ಈ ಲೋಕಕ್ಕೆ ಕಳುಹಿಸಿಕೊಟ್ಟನು. ನೋಡಿರಿ,
ಯೇಸು ಕ್ರಿಸ್ತನು ನಮ್ಮ ರಕ್ಷಕನೂ ನಮ್ಮ ವಿಮೋಚಕನೂ ಆಗಿದ್ದಾನೆ. ಆತನೇ ನಮ್ಮ ಶ್ರೇಷ್ಠ ಮಹಾಯಾಜಕನು. ನಾವು ಆತನನ್ನು ಹೃದಯಪೂರ್ವಕವಾಗಿ ನಂಬುವುದಾದರೆ ಆತನು ತನ್ನ ಕೃಪೆಯಲ್ಲಿ ನಮಗೆ ರಕ್ಷಣಾ ಭಾಗ್ಯವನ್ನು ಮತ್ತು ನಿತ್ಯ ಜೀವವನ್ನು ಅನುಗ್ರಹಿಸುತ್ತಾನೆ. ಯಾರ್ಯಾರು ಆತನನ್ನು ನಂಬುತ್ತಾರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆಯನ್ನು ಇಡುತ್ತಾರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ದೊರೆಯುತ್ತದೆ. ಆದ್ದರಿಂದ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇದೇ ಕೃಪಾ ಸಮಯ, ರಕ್ಷಣೆಯ ದಿನ. ಈಗಲೇ ನಿಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತನನ್ನು ನಿಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ಜಯದ ಜೀವಿತವನ್ನು ಜೀವಿಸುತ್ತಾ ಆತನ ಮಹಿಮೆಯುಳ್ಳ ರಾಜ್ಯಕ್ಕೆ ಬಾಧ್ಯಸ್ಥರಾಗೋಣ. ಕರ್ತನು ನಿಮ್ಮೆಲ್ಲರಿಗೂ ತನ್ನ ಕೃಪೆಯನ್ನು ಅನುಗ್ರಹಿಸಲಿ. ಪ್ರಿಯರೇ, ಇಲ್ಲಿವರೆಗೆ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ 6ನೇ ಅಧ್ಯಾಯದ 6ನೇ ವಚನದಿಂದ 20ನೇ ವಚನದವರೆಗಿನ ಧ್ಯಾನವನ್ನು ವೀಕ್ಷಿಸಿದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ 4ನೇ ಅಪಾಯ ಸಂಕೇತವಾಗಿರುವ ಭ್ರಷ್ಟರಾಗಿ ಹೋಗುವ ಆಪತ್ತಿನ ಕುರಿತು ತಿಳಿದುಕೊಂಡಿರುತ್ತೇವೆ. ವಾಕ್ಯ ಭಾಗದ ಎಲ್ಲ ಸಂಗತಿಗಳು ನಮ್ಮನ್ನು ದಿನೇ ದಿನೇ ಎಚ್ಚರಿಸುತ್ತಾ ಬಲಪಡಿಸುತ್ತಾ ನಡೆಸುತ್ತಿರುವುದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ನೀವು ಪಡೆದುಕೊಂಡಂಥ ಆಶೀರ್ವಾದಗಳನ್ನು, ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ತಿಳಿಯಪಡಿಸಿರಿ. ಬನ್ನಿರಿ, ನಾವೆಲ್ಲರೊಟ್ಟಾಗಿ ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ನಿನ್ನ ನಡೆಸುವಿಕೆ ನೆನಪಿಸಿಕೊಂಡು ನಿನ್ನ ಪಾದ ಬಳಿಗೆ ಬಂದಿದ್ದೇವೆ. ನಮ್ಮನ್ನು ಕರುಣಿಸು. ನಾವು ಹೆಚ್ಚು ಹೆಚ್ಚಾಗಿ ನಿನ್ನನ್ನು ಪ್ರೀತಿಸುತ್ತಾ ನಿನ್ನನ್ನು ತಿಳಿದುಕೊಂಡವರಾಗಿ ನಿನ್ನನ್ನು ಹಿಂಬಾಲಿಸುವುದಕ್ಕೆ ಸಹಾಯ ಮಾಡು. ನಮ್ಮ ಬಲಹೀನತೆಯಲ್ಲಿ ನಿನ್ನ ಬಲವನ್ನು ಕೊಟ್ಟು ಕೃಪೆಯಿಂದ ಮುನ್ನಡೆಸು. ತಂದೆಯಾದ ದೇವರೇ, ಯಾರ್ಯಾರು ಸ್ವಾಮಿ ಇನ್ನೂ ನಿನ್ನಿಂದ ದೂರವಾಗಿದ್ದಾರೋ, ತಮ್ಮ ಜೀವಿತದಲ್ಲಿ ಕಷ್ಟಗಳನ್ನು ಅನುಭವಿಸುತ್ತಿದ್ದಾರೋ ಅಂಥವರನ್ನು ಕರುಣಿಸು. ಅವರಿಗೆ ಸಹಾಯಕನಾಗಿರು. ಬಿಡುಗಡೆಯನ್ನು ಕೊಟ್ಟು ಬಲಪಡಿಸಿ ವಾಕ್ಯದ ಮೂಲಕ ನಡೆಸಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ನೀವು ಪ್ರೀತಿಯಿಂದ ನೀಡುವ ಒಂದೊಂದು ಕರೆಯೂ ಕೂಡ ಸೇವೆಯಲ್ಲಿ ನಮ್ಮನ್ನು ಬಲಪಡಿಸುತ್ತಿದೆ. ಹಾಗಾದರೆ ಈಗಲೇ ಇನ್ನೊಂದು ಕರೆಯನ್ನು ಮಾಡುವಿರಾ? ಹಾಗೆ ಮಾಡುವುದಕ್ಕಾಗಿ ನಿಮಗೆ ವಂದನೆಗಳು. ಮುಂದಿನ ಕಾರ್ಯಕ್ರಮದಲ್ಲಿ ತಿರುಗಿ ನಾವು ಭೇಟಿಯಾಗೋಣ. ಅಲ್ಲಿವರೆಗೆ ದೇವರ ಅದ್ಭುತವಾದ ಪ್ರೀತಿ ಕೃಪೆಗಳು ನಿಮ್ಮೊಂದಿಗೆ ಇರಲಿ.